Today in Principles and Practice of Auditing, let us discuss about vouching and objectives and importance of vouching. What is the meaning of vouching? ಇವತ್ತು ಆಡಿಟಿಂಗಲ್ಲಿ ಇನ್ನೊಂದು ಪಾರ್ಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ಬೇಸಿಕ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸೆಷನ್ ಅಬೌಟ್ ಕಮೆನ್ಸ್ಮೆಂಟ್ ಬಿಫೋರ್ ದ ನ್ಯೂ ಆಡಿಟ್. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ವೋಚಿಂಗ್. ವೋಚಿಂಗ್ ಅಂದರೆ ಏನು ಅಂತ ನೋಡೋಣ. ವೋಚಿಂಗ್ ಈಸ್ ಕನ್ಸರ್ನ್ ವಿತ್ ಎಕ್ಸಾಮೈನಿಂಗ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಟು ಅಸರ್ಟೈನ್ ದ ಅಥೆಂಟಿಸಿಟಿ ಆಫ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಅಂದರೆ ವೋಚಿಂಗ್ ಅನ್ನೋದು ಬೇಸಿಕ್ಲಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಕ್ಯಾಶ್ ಬುಕ್ ಆಗಿರ್ಬೋದು, ಬ್ಯಾಂಕ್ ಬುಕ್ ಆಗಿರ್ಬೋದು, ಸಬ್ಸಿಡರಿ ಬುಕ್ಸ್, ನಾವೇನು ಹೇಳ್ತೀವಿ ಸೇಲ್ಸ್ ಹೊಡೆದ ಬುಕ್ಸಲ್ಲಿ ನಾವೇನು ಎಂಟ್ರೀಸ್ನ ಮಾಡಿದ್ದೀವಿ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ಒಂದು ಎವಿಡೆನ್ಸ್ ಅಂತ ಏನಿದೆ ಅಥೆಂಟಿಸಿಟಿ ಅಂದರೆ ಕರೆಕ್ಟಾಗಿ ಅಮೌಂಟ್ನ ಮೆನ್ಷನ್ ಮಾಡಿದ್ದೀವೋ ಇಲ್ವೋ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಬೇಸಿಕ್ಲಿ ವೋಚಿಂಗ್ ಅಂತ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಆ್ಯನ್ ಇನ್ಸ್ಪೆಕ್ಷನ್ ಬೈ ದ ಆಡಿಟರ್ ಆಫ್ ಎವಿಡೆನ್ಸ್ ಸಪೋರ್ಟಿಂಗ್ ದ ಟ್ರಾನ್ಸಾಕ್ಷನ್ಸ್ ಮೇಡ್ ಇನ್ ದ ಬುಕ್ಸ್. ಇಲ್ಲಿ ಇನ್ನೊಂದು ಥರ ಹೇಳಬೇಕು ಅಂತ ಅಂದರೆ ಆಡಿಟರ್ ಏನು ಬಂದಿದ್ದಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಬುಕ್ಸ್ ಆಫ್ ಅಕೌಂಟ್ಸ್ನ ಎವಿಡೆನ್ಸ್ ಅಂದರೆ ಎಂಟ್ರಿ ಮಾಡಿರೋದನ್ನ ಚೆಕ್ ಮಾಡೋಕ್ಕೆ, ಇನ್ಸ್ಪೆಕ್ಷನ್ ಮಾಡೋಕ್ಕೆ ವೋಚರ್ಸ್ನ ಬೇಸಿಕ್ಲಿ ತೊಗೊಳ್ತಾರೆ. ವೋಚಿಂಗ್ ಇಸ್ ಎ ಟೆಕ್ನಿಕ್ ಯೂಸ್ ಬೈ ಅನ್ ಆಡಿಟರ್ ಟು ಜಡ್ಜ್ ದ ಟ್ರೂತ್ ಆಫ್ ಎಂಟ್ರೀಸ್ ಅಪಿಯರಿಂಗ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸಮ್ ಇಂಪಾರ್ಟೆಂಟ್ ಟ್ರೂತ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂದರೆ ಬೇಸಿಕ್ಲಿ ಇದು ಒಂದು ಟೆಕ್ನಿಕ್ಕು. ಬುಕ್ಸ್ ಆಫ್ ಅಕೌಂಟ್ಸು ಫೈನಲೈಸ್ ಮಾಡಿ ಚೆಕ್ ಮಾಡಿ ಆಡಿಟಿಂಗ್ ಮಾಡಬೇಕಂದ್ರೆ ವೋಚಿಂಗ್ ಅನ್ನೋದು ಒಂದು ಮೆಥಡು. ಅದ್ರ ಬೇಸಿಸ್ ಮೇಲೆ ಏನು ಮಾಡ್ತೀವಿ ಅಂತಂದರೆ ಕ್ರಾಸ್ ಚೆಕ್ನ ಮಾಡ್ತೀವಿ. ಸಮ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್, 2 ಮಾರ್ಕ್ಸ್ಗೆ ಕೆಲವೊಂದು ಡೆಫಿನೇಷನ್ನ ಕೇಳ್ತಾರೆ. ಡೆಫಿನೇಷನ್ ಏನಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಜಿ ಆರ್ ಬಾಟ್ಲಿ ಏನು ಹೇಳ್ತಾರೆ ಅಂದರೆ ವೋಚಿಂಗ್ ಮೀನ್ಸ್ ಟೆಸ್ಟಿಂಗ್ ದ ಟ್ರೂತ್ ಆಫ್ ಐಟಮ್ಸ್ ಅಪಿಯರಿಂಗ್ ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಸೊ ಕ್ಯಾಶ್ ಬುಕ್ಕಲ್ಲಿ ಪೇಯ್ಡ್ ₹25,000 ಟುವರ್ಡ್ಸ್ ಮಿಷಿನರಿ ಅಂತ ಇದ್ದರೆ ಆ ₹25,000 ಮಿಷಿನರಿಗೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರಬೇಕು. RC ಅಂದರೆ ಬೇಸಿಕ್ಲಿ ನಾವೇನು ಮಿಷಿನರಿ ತೊಗೊಂಡಿದ್ದೀವಿ ಅದರದ್ದು ಓನರ್ಶಿಪ್ ಪೇಪರ್ಸ್ ಇರಬೇಕು, ಮಿಷಿನರಿ ಫಿಸಿಕಲಿ ಪ್ರೆಸೆಂಟ್ ಆಗಿರಬೇಕು. ಅದನ್ನ ನಾವೇನು ಮಾಡ್ತೀವಿ ಅಂದರೆ ಆ ಡಾಕ್ಯುಮೆಂಟ್ಸ್ ಮುಖಾಂತರ ಇದೆಯಾ ಇಲ್ವ ಅಂತ ಬೇಸಿಕ್ಲಿ ಚೆಕ್ ಮಾಡ್ತೀವಿ. ವೋಚಿಂಗ್ ಈಸ್ ಅನ್ ಆ್ಯಕ್ಟ್ ಆಫ್ ಕಂಪೇರಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಇರೋ. ಅಗೇನ್ ಸೇಮ್ ಡಿಕ್ಸ್ ಏನು ಹೇಳ್ತಾರೆ ಅಂತಂದರೆ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಬೇಕು, ಅದ್ರ ಪ್ರಕಾರ ಕ್ರಾಸ್ ಚೆಕ್ ಮಾಡಿದಾಗ ಆ ಮಿಷಿನರಿಗೆ ಏನು ₹25,000 ಪೇ ಮಾಡಿದ್ದೀವಿ ಅದಕ್ಕೆ ಒಂದು ಸಪೋರ್ಟಿಂಗ್ ಬಿಲ್ ಇದೆಯಾ, ಎಲ್ಲಿಂದ ತೊಗೊಂಡಿದ್ದೀವಿ, ಯಾರ ಕಡೆಯಿಂದ ತೊಗೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಬಿಲ್ ಇದೆಯಾ ಅಂತ ಬೇಸಿಕ್ಲಿ ಏನು ಮಾಡ್ತೀವಿ ಅಂದರೆ ಚೆಕ್ ಮಾಡ್ತೀವಿ. From the above definitions, we can conclude that vouching is a technique in which auditor verifies authenticity and authority of transactions recorded in the books of, on the basis which they submits a report indicating the accounts that are correct, free from errors or fraud and complete. So basically ಇಲ್ಲಿ ಕನ್ಕ್ಲೂಷನ್ ಹೇಳಬೇಕು ಅಂತಂದರೆ ವೋಚಿಂಗ್ ಅಂದರೆ ಆಡಿಟರ್ ಕ್ರಾಸ್ ಚೆಕ್ ಮಾಡಿದಾಗ ಮಿಷಿನರಿ ಏನು ₹25,000ಗೆ ಪರ್ಚೇಸ್ ಮಾಡಿದ್ದಾರೆ ಆ ₹25,000 ಸೊ ಬೇಸಿಕ್ಲಿ ಏನಿರಬೇಕು ಅಂತಂದರೆ ₹25,000 ಏನಿರಬೇಕು ಅಂತಂದರೆ XYZ ಕಂಪ್ನಿಗೆ ಪರ್ಚೇಸ್ ಮಾಡಿರೋಂಥ ಬಿಲ್ ಇರಬೇಕು, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರಬೇಕು, ಮತ್ತು ಬೇಸಿಕ್ಲಿ ಮಿಷಿನರಿ ಇರಬೇಕು. ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ ವೋಚಿಂಗ್ ಅಂತ ಬೇಸಿಕ್ಲಿ ಹೇಳ್ತೀವಿ. ಆಬ್ಜೆಕ್ಟಿವ್ಸ್ ಆಫ್ ವೋಚಿಂಗ್, ಏನಕ್ಕೆ ವೋಚಿಂಗ್ ಮಾಡ್ತೀವಿ? ಆಲ್ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಕನೆಕ್ಟೆಡ್ ವಿತ್ ದ ಬಿಸ್ನೆಸ್ ಹ್ಯಾವ್ ಬೀನ್ ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಾಪರ್ಲಿ. ಎಷ್ಟು ಟ್ರಾನ್ಸಾಕ್ಷನ್ಸ್ ಇದೆ ಅಷ್ಟನ್ನು ಬುಕ್ಸ್ ಆಫ್ ಅಕೌಂಟ್ಸನ್ನ ಎಂಟ್ರಿ ಮಾಡಿದ್ದೀವಿ ಅಂತ ಚೆಕ್ ಮಾಡ್ಕೊಳಕ್ಕೆ. ಟು ವೆರಿಫೈ ದಟ್ ಆಲ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಸಪೋರ್ಟೆಡ್ ಬೈ ಡಾಕ್ಯುಮೆಂಟ್ರೀಸ್. ಏನೇನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರೆದಿದ್ದೀವಿ, ಕ್ಯಾಶ್ ಬುಕ್ ಆಗಿರ್ಬೋದು, ಸೇಲ್ಸ್ ಬುಕ್ ಆಗಿರ್ಬೋದು, ಪರ್ಚೇಸ್ ಬುಕ್ ಆಗಿರ್ಬೋದು, ಪರ್ಚೇಸ್ ರಿಟರ್ನ್ಸ್ ಬುಕ್ ಆಗಿರೋದು, ಅದಕ್ಕೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರಬೇಕು. ಸುಮ್ಮನೆ ಹಂಗೆಲ್ಲ ಎಂಟ್ರೀಸ್ನ ಪಾಸ್ ಮಾಡೋಂಗಿಲ್ಲ. ದ ವೋಚರ್ಸ್ ವಿಚ್ ಸಪೋರ್ಟ್ ದ ಎಂಟ್ರೀಸ್ ಆರ್ ಲೀಗಲಿ ವ್ಯಾಲಿಡ್ ಫ್ರಮ್ ದ ವ್ಯೂ ಪಾಯಿಂಟ್ ದಟ್ ದೇ ಆರ್ ಅಥೆಂಟಿಸಿಟಿ ಅಡ್ರೆಸ್ ಟು ದ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಲಿ ಡೇಟೆಡ್. ಪ್ರಾಪರ್ ಡೇಟಲ್ಲಿ ಇರಬೇಕು, ಪ್ರಾಪರ್ ಅಮೌಂಟ್ ಇರಬೇಕು, ಕಂಪ್ನಿ ಹೆಸರಲ್ಲೇ ಇರಬೇಕು. ಸೊ that will serve as a property or ownership paper ಅದರ ಅದು ಬೇಸಿಕ್ಲಿ ಹೆಲ್ಪ್ ಆಗುತ್ತೆ. ಟು ವೆರಿಫೈ ದಟ್ ನೋ ಫ್ರಾಡ್ ಆರ್ ಎರರ್ ಹ್ಯಾಸ್ ಬೀನ್ ಕಮಿಟೆಡ್ ವೆಲ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಎರರ್ ಆಗಿರ್ಬೋದು, ಫ್ರಾಡ್ ಆಗಿರಬೇಕು, ಇಂಟೆನ್ಷನಲ್ ಆರ್ ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಮಿಷನರಿ ಆಗಿರ್ಬೋದು, ಬ್ಯಾಚ್ ನಂಬರ್, ಚಾಸಿ ನಂಬರ್ ಏನಿದೆ, ಸೊ ಟೋಟಲಿ ಪ್ರತಿಯೊಂದು ಬೇಸಿಕ್ಲಿ ಅದರಲ್ಲಿ ಎಂಟ್ರಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ವೋಚರ್ಸ್ ಹ್ಯಾವ್ ಬಿನ್ ಪ್ರೊಸೆಸ್ಡ್ ಕೇರ್ಫುಲಿ ಥ್ರೂ ವೇರಿಯಸ್ ಸ್ಟೇಜಸ್ ಆಫ್ ಇಂಟರ್ನಲ್ ಚೆಕ್ ಸಿಸ್ಟಮ್. ಸೊ ವೋಚರ್ಸ್ ಫೈನಲೈಸೇಷನ್ ಆಗಿ ಬರೋಷ್ಟರಲ್ಲಿ ಎಷ್ಟು ಇಂಟರ್ನಲ್ ಚೆಕ್ ಸಿಸ್ಟಮ್ಸ್ ಇದೆ ಅಷ್ಟರಲ್ಲಿ ಬೇಸಿಕ್ಲಿ ಅದು ಸಿಸ್ಟಮ್ನ ಪಾಸ್ ಮಾಡಿ ಬೇಸಿಕ್ಲಿ ಬಂದಿರಬೇಕು. ವೆಲ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ವಿತ್ ಡಿಸ್ಟಿಂಕ್ಷನ್ ಹ್ಯಾಸ್ ಬಿನ್ ಮೇಡ್ ಬಿಟ್ವೀನ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್. ಸೊ ಬೇಸಿಕ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಐಟಮ್ಸ್. ಒನ್ ಇಸ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ. ಕ್ಯಾಪಿಟಲ್ ಅಂದರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಹ್ಯೂಜ್ ಕಾಸ್ಟ್ ಆಗಿರೋಂಥ ಐಟಮ್ಸ್ಗೆ ಕ್ಯಾಪಿಟಲ್ ಅಂತೀವಿ. ರೆವಿನ್ಯೂ ಅಂದರೆ ವೆರಿ ಲೆಸ್ ಅಮೌಂಟ್ ಇರೋಂಥದ್ದು ರೆವಿನ್ಯೂ ಐಟಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಟ್ರಾನ್ಸಾಕ್ಷನ್ಸ್ ಇಲ್ಲಿ ವಾಚಿಂಗಲ್ಲಿ ಬೇಸಿಕಲಿ ಕ್ಲಾಸಿಫಿಕೇಷನ್ ಮಾಡಿದಾಗ ಹಿಂದ್ಗಡೆ CRV ಅಂತ ಬರ್ಕೊಂಡಿದ್ದಾರೆ. C ಅಂದರೆ ಕ್ಯಾಪಿಟಲ್ ಐಟಮ್ಸ್, V ಅಂತಂದರೆ R ಅಂದರೆ ರೆವಿನ್ಯೂ ಐಟಮ್ಸ್, R ಅಂತ ಬೇಸಿಕಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ವೆದರ್ ಆ್ಯಕ್ಯುರೇಸಿ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ಬೈ ಟೋಟಲಿಂಗ್, ಕ್ಯಾರಿಂಗ್ ಫಾರ್ವರ್ಡ್ ಆ್ಯಂಡ್ ರೆಕಾರ್ಡಿಂಗ್ ಎನ್ ಅಮೌಂಟ್ ಇನ್ ದ ಅಕೌಂಟ್. ಸೊ ಆ್ಯಕ್ಯುರೇಸಿ ಲೆವೆಲ್ಲು ಬೇಸಿಕ್ಲಿ ಏನು ಮಾಡ್ತಾರೆ ಅಂದರೆ ಕ್ರಾಸ್ ಚೆಕ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ
ಪ್ರತಿಯೊಂದು ಕರೆಕ್ಟಾಗಿದೆಯಾ ಅಂತ ಬೇಸಿಕಲಿ ಚೆಕ್ ಮಾಡೋದನ್ನ ಬೇಸಿಕಲಿ ನಾವೇನು ಹೇಳ್ತೀವಿ ಅಂತಂದರೆ ಬೇಸಿಕಲಿ ವೋಚಿಂಗ್ ಅಂತ. ಇದರಿಂದ ಉದ್ದೇಶ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಪ್ರತಿಯೊಂದು ಅಮೌಂಟ್ ಏನಾಗ್ತದೆ ಅಂದರೆ ಏನೇ ಮಿಸ್ಟೇಕ್ಸ್ ಇದ್ರೂ ಇನ್ ಸ್ಪಾಟಲ್ಲೇ ವೋಚಿಂಗ್ ಸಿಸ್ಟಮಲ್ಲಿ ಬೇಸಿಕಲಿ ನಮಗೆ ಫೈಂಡ್ ಔಟ್ ಮಾಡ್ಕೊಬೋದು. ಯಾಕೆ ವೋಚಿಂಗ್ ಮಾಡಬೇಕು? ವೋಚಿಂಗ್ ಇಸ್ ಅ ಬ್ಯಾಕ್ ಬೋನ್ ಆಫ್ ಆಡಿಟಿಂಗ್. ಯಾಕಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಭಾಳಷ್ಟು ಎಂಟ್ರೀಸ್ನ ಪಾಸ್ ಮಾಡಿರ್ತೀವಿ. ಸೊ ವಾಟ್ ಅವರ್ ಎಂಟ್ರೀಸ್ ವಿ ಹ್ಯಾವ್ ಪಾಸ್ ದಟ್ ಶುಡ್ ಬಿ ಮ್ಯಾಚ್ಡ್ ವಿತ್ ದ ಅಮೌಂಟ್ ಇನ್ ದ ವೋಚರ್. ಅದರ ಬೇಸಿಸ್ಗೆ ಇನ್ಕಮ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟಲ್ಲೆಲ್ಲ ಕರೆಕ್ಟ್ ವ್ಯಾಲ್ಯೂ, ಟ್ರೂ ಆ್ಯಂಡ್ ಫೇರ್ ವ್ಯಾಲ್ಯೂನ ತೋರಿಸ್ಬೇಕಾಗುತ್ತೆ. ಸೊ ವೋಚಿಂಗಿಂದ ಏನಾಗ್ತದೆ ಅಂತಂದರೆ 80% ಆಫ್ ದ ಆಡಿಟಿಂಗಲ್ಲಿರುತ್ತೆ ಎಂಟ್ರೀಸ್ ಕರೆಕ್ಟಾಗಿದೆಯಾ ಇಲ್ವ ಅಂತ ಬೇಸಿಕಲಿ ಚೆಕ್ ಮಾಡೋಕ್ಕೆ ವೋಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ವೋಚಿಂಗ್ ಇಸ್ ಎಸೆನ್ಸ್ ಆಫ್ ಆಡಿಟಿಂಗ್. ಇಟ್ಸ್ ನಾಟ್ ಓನ್ಲಿ ಆ್ಯಕ್ಯುರೇಸಿ ಮಾತ್ರ ಅಲ್ಲ, ಸೊ ಅದ್ರ ಜೊತೆಗೆ ಟ್ರಾನ್ಸಾಕ್ಷನ್ಸ್ ತೊಗೊಬೇಕಂದ್ರೆ ಸೊ ಐಟಮ್ ಇದೆಯಾ ಇಲ್ವೋ ಅಂತ ಬೇಸಿಕಲಿ ಏನಾಗ್ತದೆ ಅಂದರೆ ಆಡಿಟಿಂಗಲ್ಲಿ ಬುಕ್ ಆಫ್ ಅಕೌಂಟಲ್ಲಿ ಒಂದು ಎಂಟ್ರಿ ಮಾಡಿದ್ದಾರೆ, ಅಲ್ಲಿ ಬಿಲ್ 25,000 ಪ್ರೆಸೆಂಟ್ ಮಾಡಿಬಿಟ್ಟಿದೆ. ಬಟ್ 25,000 ತೊಗೊಳಕ್ಕೆ ಮಿಷನರಿ ತೊಗೊಳಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ ಮೀಟಿಂಗ್ ಮೀಟಿಂಗ್ ಮಿನಿಟ್ಸ್ ಪಾಸ್ ಆಗಿದೆಯಾ, ಮಿಷನರಿ ರಿಯಲ್ ಆಗಿದೆಯಾ ಇಲ್ವೋ ಅನ್ನೋ ಫಿಕ್ಟಿಷಿಯಸ್ ನಾನ್ ಫಿಕ್ಟಿಷಿಯಸ್ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂದರೆ ವೋಚಿಂಗ್ ಈಸ್ ವೆರಿ ಎಸೆನ್ಸ್. ವೋಚಿಂಗ್ ಈಸ್ ಇಂಪಾರ್ಟೆನ್ಸ್ ಟು ಸೇ ವೆದರ್ ಎವಿಡೆನ್ಸ್ ಆರ್ ಕರೆಕ್ಟ್ ಆರ್ ನಾಟ್. ಎಷ್ಟೋ ಸರಿ ಏನಾಗುತ್ತೆ ಅಂತಂದರೆ ಬಿಲ್ ಇರುತ್ತೆ, ಐಟಮ್ ಇರೋಲ್ಲ, ಐಟಮ್ ಇರುತ್ತೆ, ಬಿಲ್ ಇರಲ್ಲ. ಸೊ ಅದಕ್ಕೆ ಬೇಸಿಕಲಿ ಎವಿಡೆನ್ಸ್ನ ಚೆಕ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ ವೋಚಿಂಗ್ ಮೆಥಡ್ಸ್ನ ಬೇಸಿಕಲಿ ಯೂಸ್ ಮಾಡುತ್ತೆ. routine checking means routine checking refers to checking of the casting and posting of subsidiary books and ledger accounts by the auditor. Routine checking ಅಂದರೆ ಇಲ್ಲಿ ಆಡಿಟ್ ವಾಚಿಂಗ್ this is also one of the part here. It refers to the checking of the casting and posting of subsidiary books and ledgers. ಇಲ್ಲಿ ಚೆಕ್ ಮಾಡಿ ಪೋಸ್ಟಿಂಗು, ಟೋಟಲ್ ಬ್ಯಾಲೆನ್ಸು, ಸಬ್ಸಿಡರಿ ಬುಕ್ಸು, ಲೆಡ್ಜರ್ ಅಮೌಂಟ್ಸು ಬೇಸಿಕಲಿ ಚೆಕ್ ಮಾಡ್ತಾರೆ. ಇಂಪಾರ್ಟೆನ್ಸ್ ಆಫ್ routine checking. It facilitates through checking of books of original entry. All through checking helps the preparation of trial balance. Clerical errors and ordinary faults are revealed by routine checking. Routine checking helps in verifying the arithmetical accuracy of the entries in the books of account. Routine checking ensures that no alterations are made in the figures. They may be checked and tricked. Simple job, so it can be done easily by any auditor with an ordinary knowledge of account. Routine check ಅಂದರೆ ರೆಗ್ಯುಲರ್ ಆಗಿ ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ರಾಸ್ ಚೆಕ್ ಮಾಡೋದು, ಬ್ಯಾಲೆನ್ಸ್ ಫಾರ್ವರ್ಡೆಡ್, ಬ್ಯಾಲೆನ್ಸ್ ಕ್ಯಾರಿಡ್ ಅನ್ನು ಚೆಕ್ ಮಾಡೋದು, ಪಾಸ್ಬುಕ್ ಮತ್ತು ಬ್ಯಾಂಕ್ ಬುಕ್ನ ಚೆಕ್ ಮಾಡೋದು, ಈ ಟೋಟಲ್ ಡಿಪ್ರಿಸಿಯೇಷನ್ ಅಮೌಂಟ್ ಆದಮೇಲೆ ನೆಟ್ ವ್ಯಾಲ್ಯೂ ಎಷ್ಟಾಗಿದೆ ಅಂತ ಚೆಕ್ ಮಾಡೋದು. ಇಲ್ಲಿ ಯಾವುದೇ ಒಂದು ಆಲ್ಟ್ರೇಷನ್ಸ್ ಮಾಡ್ದಂಗೆ ಬೇಸಿಕ್ಲಿ ಏನು ಮಾಡೋದು ಅಂತಂದರೆ ವ್ಯಾಲ್ಯೂಸ್ನ ಬೇಸಿಕ್ಲಿ ಚೆಕ್ ಮಾಡ್ಕೊಂಡು ಹೋಗೋದು. ಸೊ ಅನದರ್ ಇಂಪಾರ್ಟೆಂಟ್ ಥಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ routine ಚೆಕಿಂಗ್ ಆ್ಯಂಡ್ ವಾಚಿಂಗ್ ಮತ್ತು routine ಚೆಕಿಂಗ್ ಕೆಲವೊಂದು ಡಿಫ್ರೆನ್ಸ್ ಇದೆ. ಲೆಟ್ ಅಸ್ ಡಿಸ್ಕಸ್ ಹಿಯರ್. ವಾಚಿಂಗ್ ಈಸ್ ಸಮ್ಟೈಮ್ಸ್ ಕನ್ಸಿಡರ್ ಸಿನೋನಿಮಸ್ ವಿತ್ routine ಚೆಕಿಂಗ್. ಕೆಲವೊಂದು ಸರಿ ವಾಚಿಂಗ್ ಮತ್ತು routine ಚೆಕಿಂಗ್ ಎರಡು ಒಂದೇ ಅಂತಾರೆ. whereas in routine checking, watching includes routine checking but it differs from routine checking. Watching includes routine checking but it differs from routine checking. It is checking of validity, authenticity and accuracy in the entries of books and accounts. ಇಲ್ಲಿ ವಾಚಿಂಗಲ್ಲಿ ವ್ಯಾಲಿಡಿಟಿನ ಚೆಕ್ ಮಾಡ್ತೀವಿ, ರಿಯಲಬಿಲಿಟಿನ ಚೆಕ್ ಮಾಡ್ತೀವಿ, ಆ್ಯಕ್ಯುರೇಸಿ ಲೆವೆಲ್ನ ಚೆಕ್ ಮಾಡ್ತೀವಿ. ವೆರಸ್ ಇನ್ routine ಚೆಕಿಂಗ್ ಜಸ್ಟ್ ಏನಂದರೆ ಬ್ಯಾಲೆನ್ಸ್ನ ಚೆಕ್ ಮಾಡ್ತೀವಿ, ಕ್ಯಾರಿಡ್ ಫಾರ್ವರ್ಡ್ನ ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಆಫ್ ದ ಬುಕ್ ಆಫ್ ಅಕೌಂಟ್ಸ್ನ ಬೇಸಿಕ್ಲಿ ಏನು ಮಾಡೋದ್ರಿಂದ ಚೆಕ್ ಮಾಡ್ತೀವಿ. It is intelligent checking of all the transactions with the help of documentary evidence. Watching the most important thing is the documentary evidence support. Whereas routine checking it's only a mathematical checking. Total correct ಆಗಿದೆಯಾ, ಅಮೌಂಟ್ ಕರೆಕ್ಟ್ ಆಗಿದೆಯಾ, ಬ್ಯಾಲೆನ್ಸ್ ಆಗಿದೆ ಕರೆಕ್ಟ್ ಆಗಿದೆಯಾ, ಬ್ಯಾಲೆನ್ಸ್ ಕರೆಕ್ಟಾಗಿ ಫಾರ್ವರ್ಡ್ ಆಗಿದೆ ಅಂತ ಚೆಕ್ ಮಾಡ್ತೀವಿ. The real accuracy of the entries in the books of accounts is ascertained. ಕರೆಕ್ಟಾಗಿ ಆ್ಯಕ್ಯುರೇಸಿ ಲೆವೆಲ್ಲು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತೀವಿ. ಅರ್ಥಮೆಟಿಕಲ್ ಆ್ಯಕ್ಯುರೇಸಿ ಆಫ್ ದ ಎಂಟ್ರೀಸ್ ಇಸ್ ಬುಕ್ಸ್ ಆಫ್ ಇಲ್ಲಿ ಮ್ಯಾಥಮೆಟಿಕಲ್ನ ಚೆಕ್ ಮಾಡ್ತೀವಿ. ವಾಚಿಂಗ್ ಇನ್ಕ್ಲೂಡ್ಸ್ routine checking. Routine checking does not include watching. Watch ಮಾಡಬೇಕಾದ್ರೆ routine ಚೆಕ್ ಮಾಡ್ತೀವಿ, whereas routine checking does not include watching. Reveals not only the clerical errors but also the errors of principles. Watching ಅಲ್ಲಿ errors of principles ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡ್ತೀವಿ. Reveals clerical errors but does not reveal errors. ಇಲ್ಲಿ ಜಸ್ಟ್ ಟೋಟಲ್ನ ಬ್ಯಾಲೆನ್ಸ್ನ ಚೆಕ್ ಮಾಡೋದ್ರಿಂದ ಯಾವುದೇ ಒಂದು errors of principles ಬೇಸಿಕಲಿ ನಾವು ಚೆಕ್ ಮಾಡಲ್ಲ. It is broader concept which include not only checking but also verify the source of transaction. ಎಲ್ಲಿಂದ ಬಂತು ಏನು ಅಂತ ಬೇಸಿಕ್ಲಿ ಚೆಕ್ ಮಾಡ್ತೀವಿ. whereas routine checking it is a narrow concept which merely involves checking of both books of accounts.